ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ. ಇದು ಅವ್ರ ಮಗ ಮಾಡಿದಂಥ ಕನಸಿನ ಕೂಸು. ಈ ಕೂಸನ್ನ ನಾವು ನೆರವೇರಿಸ್ತಾ ಇದ್ದೀವಿ. ಮಗ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಬಂದಲ್ಲಿ ಅವಘಡ ಮಾಡೋದು ಬೇಡ. ಬೇರೆ ಸಮಸ್ಯೆಗಳಿದ್ದಾವೆ. ಮೇಕೆದಾಟಲ್ಲಿ ಇದ್ದಿದ್ರೆ ತಮಿಳುನಾಡಿಗೆ ನೀರು ಬಿಡ್ತಾ ಇತ್ತು, ಅದು ನೀರು ಸ್ಟೋರ್ ಆಗ್ತಾ ಇತ್ತು. ಎಕ್ಸಸ್ ನೀರು ಇದಕ್ಕೆ ಹೋಗ್ತಾ ಇರಲ್ಲ ಸಮುದ್ರಕ್ಕೆ. ಬೆಂಗಳೂರಿಗೆ ಅವಶ್ಯಕತೆ ಇರತಕ್ಕಂಥ ನೀರು ಸ್ಟೋರ್ ಆಗ್ತಿತ್ತಲ್ಲಿ. ಆವಾಗ ರೈತರಿಗೂ ಕೂಡ ನಾವು ನೀರು ಕೊಡ್ಬೋದಾಗಿತ್ತಲ್ವಾ? ಮಂಡ್ಯ ರೈತರಿಗೂ ಕೂಡ ನೀರು ಕೊಡ್ಬೋದಾಗಿತ್ತು. ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ದೇವೇಗೌಡರು, ಕುಮಾರಸ್ವಾಮಿ ಅವರು. ಮೇಕೆದಾಟು ಯೋಜನೆಯನ್ನ ಜಾರಿ ಕೊಡಿಸಿ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿಸಿ ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿಸಿದ್ರೆ ಆವಾಗ ನಾವು ಕುಮಾರಸ್ವಾಮಿ ಅವರು ಕಾವೇರಿ ಕೊಳದಲ್ಲಿ ಗೆದ್ದಿರೋದಕ್ಕೆ ಸಾರ್ಥಕತೆ ಅಂತ ಹೇಳಿ ನಾವು ಕೂಡ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಸರಿಯಾದ ಸಂದರ್ಭ ಅಂದ್ರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಅಲ್ಲಿ ಹೋಗಿ ಮನವೊಲಿಸಿ ನಮಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಬೇಕು. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ನಮ್ಮ ಕೈಲಿಲ್ಲ. DK ಶಿವಕುಮಾರ್ ಅವರು ಅವ್ರ ಕೈಲಿ ಏನಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ವಿಚಾರವನ್ನ ಮಂಡನೆ ಮಾಡಿ ಗೆಲ್ತಕ್ಕಂಥ ಕೆಲಸ ಅವರು ಯಶಸ್ವಿಯಾಗಿ ಅವರು ನೀರಾವರಿ ಸಚಿವರಾಗಿ ಮಾಡಿದ್ದಾರೆ. ಈಗ ಅದಕ್ಕೆ ಒತ್ತು ಕೊಟ್ಟು ಇವಾಗ ಇಲ್ಲಿ ಧರಣಿ ಮಾಡೋದ್ ಬದಲು ದೇವೇಗೌಡರು ಹೋಗಿ ಅಲ್ಲಿ ಧರಣಿ ಮಾಡಿ ಅದಕ್ಕೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ಬಹುಶಃ ನಮಗೂ ಕೂಡ ಅನುಕೂಲ ಆಗ್ತದೆ. ಬೆಂಗಳೂರಿಗೆ ಅನುಕೂಲ ಆಗ್ತದೆ, ಬೆಂಗಳೂರು ಸುತ್ತಮುತ್ತಕ್ಕೆ ಅನುಕೂಲ ಆಗ್ತದೆ. ಪಾಪ ಈ ಬೆಂಗಳೂರಲ್ಲಿ ಅವರೆಲ್ಲ ನಮ್ಮ ಬಿಜೆಪಿ ಲೋಕಸಭಾ ಸದಸ್ಯರು ಅವರು ಸ್ವಲ್ಪ ಬಾಯಿ ಬಿಡಿ ಅಂತ ನೀವು ಕೇಳಬೇಕು. ಯಾಕಂದ್ರೆ ನೀವು ಯಾರು ಕೇಳಲ್ಲ ಮಾಧ್ಯಮದವರು. ಅವ್ರು ಈ ವಿಚಾರವಾಗಿ ಮೇಕೆದಾಟು ವಿಚಾರವಾಗಿ ಬಾಯಿ ಬಿಡಲ್ಲ. ಮೇಕೆದಾಟು ಯೋಜನೆ ಆದ್ರೆ ಬೆಂಗಳೂರಿಗೆ ಅನುಕೂಲ. ಬೆಂಗಳೂರು ಕುಡಿಯೋ ನೀರಿಗೋಸ್ಕರನೇ ಅದು ಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಬಾಯಿ ಬಿಡಲ್ಲ. ಅಲ್ಲಿ ಹೋಗಿ ದಯಮಾಡಿ ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ. ಅಲ್ಲಿ ಹೋಗಿ ನಮ್ಮ ಮಾದಾಯಿ ವಿಚಾರಕ್ಕೆ, ಮೇಕೆದಾಟು ವಿಚಾರಕ್ಕೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿ ನಮಗೆ ಸಹಕಾರ ಕೊಡಬೇಕು. ಇಲ್ಲಿ ಹೋರಾಟ ನಡೀತದೆ. ಅವರು ಹಾಸನದಲ್ಲಿ ಮಾಡಿದಾರಲ್ಲ, ಅಲ್ಲಿ ಹೋಗಿ ಧರಣಿ ಮಾಡ್ಬೇಕಾಯ್ತಲ್ವ. ಅಲ್ಲೂ ದ್ವೇಷ, ಜನಗಳನ್ನ ಎತ್ಕಡ್ತಕ್ಕಂಥದ್ದು, ಜನಗಳನ್ನ ದಿಕ್ ತಪ್ಪಿಸ್ತಕ್ಕಂಥದ್ದು, ಅವ್ರದೇ ಆದಂತ ಅಭಿಮಾನಿ ವರ್ಗ ಇದೆಯಲ್ಲ, ಅದನ್ನ